ಶುಭೋದಯ ವಿದ್ಯಾರ್ಥಿಗಳೇ, ಇಂದು ನಾವು ಕನ್ನಡ ವ್ಯಾಕರಣದಲ್ಲಿ ಕವಿಗಳು ಹಾಗೂ ಲೇಖಕರ ಕುರಿತಾದ ಕೆಲವೊಂದು ಪ್ರಶ್ನೆಗಳನ್ನು ನೋಡೋಣ. ಇದಕ್ಕೆ ಸಂಬಂಧಿಸಿದ ಕೆಲವೊಂದು ಪ್ರಶ್ನೆಗಳನ್ನು. ಮೊದಲನೇದಾಗಿ, GS ಶಿವರುದ್ರಪ್ಪ ಅವರ ಜನ್ಮಸ್ಥಳ ಯಾವುದು? A. ಶಿಕಾರಿಪುರ, B. ಧಾರವಾಡ, C. ತೀರ್ಥಹಳ್ಳಿ, D. ಮೇಲುಕೋಟೆ. GS ಶಿವರುದ್ರಪ್ಪ ಅವರ ಜನ್ಮಸ್ಥಳ A. ಶಿಕಾರಿಪುರ. ನಂತರ ಮುಂದಿನ ಪ್ರಶ್ನೆ, ಇವರು ರಾಷ್ಟ್ರಕವಿ ಯಾರು? A. ವಿ. ಕೃ. ಗೋಕಾಕ್, B. D. ವಿ. ಗುಂಡಪ್ಪ, C. ಗೋವಿಂದ ಪೈ, D. ಶಿವರಾಮ್ ಕಾರಂತರು. ಹಾಗಾದರೆ ಇದರಲ್ಲಿ 4ರಲ್ಲಿ ಯಾರು ರಾಷ್ಟ್ರಕವಿಗಳಂಥೇಳಿ ಗುರುತಿಸ್ಕೋತಾರೋ? A, B, D ಇವರೆಲ್ಲ ಜ್ಞಾನಪೀಠ ಪ್ರಶಸ್ತಿ ವಿಜೇತರು. ಹಾಗಾದರೆ ಇಲ್ಲಿ C ಇವರು ಗೋವಿಂದ ಪೈ ಅವರು ಇವರೇನಾಗ್ತಾರು? ರಾಷ್ಟ್ರ ಕವಿಗಳು. ನಂತರ ಮುಂದಿನ ಪ್ರಶ್ನೆ, ಅಂಬಿಕಾ ತನಯದತ್ತ ಇದು ಯಾರ ಕಾವ್ಯನಾಮ? A. ಕುವೆಂಪು, B. ಬೇಂದ್ರೆ, C. ಬಸಪ್ಪ ಶಾಸ್ತ್ರಿ, D. ಮೇಲುಕೋಟೆ. ಇಲ್ಲಿ ಸರಿಯಾದ ಉತ್ತರ ಅಂಬಿಕಾ ತನಯದತ್ತ ಇದು ಬೇಂದ್ರೆಯವರ ಕಾವ್ಯನಾಮ. ನಂತರ ಐರಾವತ ಎಂಬ ಕೃತಿಯನ್ನು ರಚಿಸಿದವರು ಯಾರು? A. ರನ್ನ, B. ಪೊನ್ನ, C. ಪಂಪ, D. ಕುಮಾರವ್ಯಾಸ. ಇದರಲ್ಲಿ ಇವರು ಯಾರು ಐರಾವತ ಎಂಬ ಕೃತಿಯನ್ನು ರಚಿಸಿದವರು? ಆದ್ದರಿಂದ ಇದರಲ್ಲಿ ಸರಿಯಾದ ಉತ್ತರ D. ಕುಮಾರವ್ಯಾಸರು ಐರಾವತ ಎಂಬ ಕೃತಿಯನ್ನು ರಚನೆ ಮಾಡಿದವರು. ನಂತರ ಮುಂದಿನ ಪ್ರಶ್ನೆ, ಇದು ಕುವೆಂಪು ಅವರ ಕಾದಂಬರಿ. A. ಮರಳಿ ಮಣ್ಣಿಗೆ, B. ಇಜ್ಜೋಡು, C. ಕಾನೂರು ಹೆಗ್ಗಡತಿ, D. ಸುಬ್ಬಣ್ಣ. ಇದರದು ಸರಿಯಾದ ಉತ್ತರ ಆಪ್ಷನ್ ನಂಬರ್ C. ಕಾನೂರು ಹೆಗ್ಗಡತಿ. ಇದು ಕುವೆಂಪು ಅವರ ಕಾದಂಬರಿ. A. ಮರಳಿ ಮಣ್ಣಿಗೆ ಇದು ಕಾರಂತರು ಅವರ ಕಾದಂಬರಿ. ಇಜ್ಜೋಡು ಅನ್ನೋದು ವಿ. ಕೃ. ಗೋಕಾಕ್ ಅವರ ಕಾದಂಬರಿ. ಸುಬ್ಬಣ್ಣ ಅನ್ನೋದು ಮಾಸ್ತಿ ವೆಂಕಟೇಶ ಅಯ್ಯಂಗಾರ್ ಅವರ ಕಾದಂಬರಿ. ಹಾಗಾದರೆ ಕುವೆಂಪು ಅವ್ರದ್ದು ಕಾನೂರು ಹೆಗ್ಗಡತಿ ಅವರ ಕಾದಂಬರಿ ಆಗ್ತೈತಿ. ಈಗ ನಾವು ಮುಂದಿನ ಪ್ರಶ್ನೆಯನ್ನು ನೋಡೋಣ. ಕವಿ ಚಕ್ರವರ್ತಿ ಇದು ಯಾರ ಬಿರುದು? A. ಮಾಸ್ತಿ, B. ರನ್ನ, C. ಅನ ಕೃಷ್ಣರಾಯರು, D. KS ನರಸಿಂಹಸ್ವಾಮಿ. ಇದ್ರಾಗ ಯಾರನ್ನ ಕವಿ ಚಕ್ರವರ್ತಿ ಅಂಥೇಳಿ ಕರೀತಾರಂದ್ರೆ ಆಪ್ಷನ್ ನಂಬರ್ B. ರನ್ನ. ರನ್ನ ಅವರನ್ನು ಕವಿ ಚಕ್ರವರ್ತಿ ಅಂಥೇಳಿ ಕರೀತಾರೋ. ಆದ್ದರಿಂದ ಸರಿಯಾದ ಉತ್ತರ B. ರನ್ನ. ನಂತರ ಮುಂದಿನ ಪ್ರಶ್ನೆ, ಜೈಮಿನಿ ಭಾರತ ಎಂಬ ಪ್ರಸಿದ್ಧ ಕಾವ್ಯದ ಕರ್ತೃ ಯಾರು? A. ವಾಲ್ಮೀಕಿ, B. ಪಂಪ, C. ವೇದವ್ಯಾಸ, D. ಲಕ್ಷ್ಮೀಶ. ಇದ್ರಾಗ ಜೈಮಿನಿ ಭಾರತವನ್ನು ಬರೆದವರು ಯಾರಂದ್ರೆ ಆಪ್ಷನ್ ನಂಬರ್ D. ಲಕ್ಷ್ಮೀಶ. ನಂತರ ಮುಂದಿನ ಪ್ರಶ್ನೆ, ರಾಮಾಯಣ ಮಹಾಗ್ರಂಥವನ್ನು ರಚಿಸಿದವರು ಯಾರು? A. ವೇದವ್ಯಾಸ, B. ವಾಲ್ಮೀಕಿ, C. ಕುವೆಂಪು, D. ಶಿವರಾಮ್ ಕಾರಂತರು. ಹಾಗಾದರೆ ರಾಮಾಯಣವನ್ನು ರಚಿಸಿದವರು ಆಪ್ಷನ್ ನಂಬರ್ B. ವಾಲ್ಮೀಕಿ. ವಾಲ್ಮೀಕಿಯವರು ರಾಮಾಯಣವನ್ನು ರಚನೆ ಮಾಡಿದವರು. ವೇದವ್ಯಾಸರು ಮಹಾಭಾರತ ಮತ್ತು ಭಗವದ್ಗೀತೆಯನ್ನು ರಚನೆ ಮಾಡಿದವರು ಆಗುತ್ತಾರೆ. ಹಾಗಾದರೆ ನಾವು ನಂತರ ಮುಂದಿನ ಪ್ರಶ್ನೆಯನ್ನು ಗಮನಿಸೋಣ. ಇವರು ಚಾಲುಕ್ಯರ ಕೇಸರಿಯ ಆಸ್ಥಾನದ ಕವಿಯಾಗಿದ್ದರು ಅಥವಾ ಆಸ್ಥಾನದಲ್ಲಿ ಕವಿಗಳಾಗಿ ಹೆಸರುವಾಸಿ ಆದವರು. ಅವರು ಯಾರು? A. ಪಂಪ, B. ರನ್ನ, C. ಪೊನ್ನ, D. ಕುಮಾರವ್ಯಾಸ. ಇವರಲ್ಲಿ ಯಾರು ಚಾಲುಕ್ಯರ ಅರಿಕೇಸರಿಯ ಆಸ್ಥಾನದ ಕವಿಯಾಗಿದ್ದರು? ಇವಾಗ ಪಂಪ ಅನ್ನುವರು ಅರಿಕೇಸರಿಯ ಆಸ್ಥಾನದ ಕವಿಗಳಾಗಿದ್ದರು. ನಂತರ ಮುಂದಿನ ಪ್ರಶ್ನೆ, ಇವರು ಕನ್ನಡದ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು. A. ಪೊನ್ನ, B. ಪಂಪ, C. ಕುಮಾರವ್ಯಾಸ, D. ಪೂತಿನಂ. ಇದರಲ್ಲಿ ಕನ್ನಡದ ನವೋದಯದ ಕವಿಗಳಂತೇಳಿ ಗುರುತಿಸಿಕೊಳ್ಳುವವರು ಆಪ್ಷನ್ ನಂಬರ್ D. ಪೂತಿನಂ. ಪೂತಿ ನರಸಿಂಹಾಚಾರ್ಯರು. ಇವರು ಕನ್ನಡದ ನವೋದಯದ ಪ್ರಮುಖ ಕವಿಗಳಲ್ಲಿ ಒಬ್ಬರು. ನಂತರ ಮುಂದಿನ ಪ್ರಶ್ನೆ, ಭಾರತ ಸಿಂಧೂ ರಶ್ಮಿ ಇದು ಯಾರ ಮಹಾಕಾವ್ಯವಾಗಿದೆ? A. ಕುವೆಂಪು, B.
ವಿಕ್ರು ಗೋಕಾಕ್, ಸಿ ದ.ರಾ ಬೇಂದ್ರೆ, ಡಿ ಶಿವರಾಮ್ ಕಾರಂತರು. ಭಾರತ ಸಿಂಧೂ ರಶ್ಮಿ ಇದು ವಿಕ್ರು ಗೋಕಾಕ್ ಅವರ ಮಹಾಕಾವ್ಯವಾಗಿದೆ. ನಂತರ ಮುಂದಿನ ಪ್ರಶ್ನೆ, ಕುಸುಮ ಬಾಲೆ ಇದು ಯಾರ ಕಾದಂಬರಿ? ಎ ದೇವನೂರು ಮಹಾದೇವ, ಬಿ ಗಿರೀಶ್ ಕಾರ್ನಾಡ್, ಸಿ ಬರಗೂರು ರಾಮಚಂದ್ರಪ್ಪ, ಡಿ ಚಂದ್ರಶೇಖರ್ ಪಾಟೀಲ್. ಹಾಗಾದರೆ ಕುಸುಮ ಬಾಲೆ ಇದು ಯಾರ ಕಾದಂಬರಿ ಅಂದ್ರೆ ದೇವನೂರು ಮಹಾದೇವರು ಇದು ಕುಸುಮ ಬಾಲೆಯವರ ಕಾದಂಬರಿ. ನಂತರ ಮುಂದಿನ ಪ್ರಶ್ನೆ, ದುರ್ಗಸಿಂಹರು ರಚಿಸಿದ ಕೃತಿ ಯಾವುದು? ಎ ಬಾನುಲಿ, ಬಿ ಒಡಲಾಳ, ಸಿ ಕೃಷ್ಣಕುಮಾರಿ, ಡಿ ಕರ್ನಾಟಕ ಪಂಚತಂತ್ರ. ಹಾಗಾದರೆ ದುರ್ಗಸಿಂಹರು ರಚಿಸಿದ ಕೃತಿ ಆಪ್ಷನ್ ನಂಬರ್ ಡಿ ಕರ್ನಾಟಕ ಪಂಚತಂತ್ರ. ನಂತರ ಮುಂದಿನ ಪ್ರಶ್ನೆ, ಶಿವಕೋಟ್ಯಾಚಾರ್ಯರ ಗದ್ಯ ಕೃತಿ ಯಾವುದು? ಎ ವಡ್ಡಾರಾಧನೆ, ಬಿ ಗರಿ, ಸಿ ಉಯ್ಯಾಲೆ, ಡಿ ನಾದಲೀಲೆ. ಹಾಗಾದರೆ ಶಿವಕೋಟ್ಯಾಚಾರ್ಯರ ಗದ್ಯ ಕೃತಿ ಆಪ್ಷನ್ ನಂಬರ್ ಎ ವಡ್ಡಾರಾಧನೆ. ನಂತರ ಮುಂದಿನ ಪ್ರಶ್ನೆ, ಇವರಲ್ಲಿ ಯಾರು ರತ್ನತ್ರಯರು? 4 ಮಂದಿಯೊಳಗೆ ಯಾರು ರತ್ನತ್ರಯರು? ಎ ಪಂಪ, ಬಿ ಪೊನ್ನ, ಸಿ ರನ್ನ, ಡಿ ಮೇಲಿನ ಎಲ್ಲರು. ಅಂದರೆ ಇದರಲ್ಲಿ ಯಾರು 3 ಮಂದಿಯೊಳಗೆ ಯಾರು ರತ್ನತ್ರಯರು? ಪಂಪನೋ, ಪೊನ್ನನೋ, ರನ್ನನೋ? ಹಾಗಾದರೆ ಇವರು ಎಲ್ಲರೂ ರತ್ನತ್ರಯರೇ. ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಏನಾಗ್ತೈತಿ? ಆಪ್ಷನ್ ನಂಬರ್ ಡಿ ಮೇಲಿನ ಎಲ್ಲರೂ. ಇವರು ರತ್ನತ್ರಯರು ಅಂಥೇಳಿ ಗುರುತಿಸ್ಕೋತಾರೆ. ಕವಿಶಿಷ್ಯ ಇದು ಯಾರ ಕಾವ್ಯನಾಮ? ಆಪ್ಷನ್ ನಂಬರ್ ಎ ದೇ ಜವರೇಗೌಡ, ಬಿ ಪಂಜೆ ಮಂಗೇಶರಾಯ, ಸಿ ಸಿದ್ದಯ್ಯ ಪುರಾಣಿಕ, ಡಿ ವಿಕ್ರು ಗೋಕಾಕ್. ಕವಿಶಿಷ್ಯ ಅನ್ನೋದು ಕಾವ್ಯನಾಮ ಆಗಿತ್ತಂದ್ರೆ ಪಂಜೆ ಮಂಗೇಶರಾಯರು. ನಂತರ ಮುಂದಿನ ಪ್ರಶ್ನೆ, ಇವರನ್ನು ಭಾರತದ ಕೋಗಿಲೆ ಎಂದು ಕರೆಯುತ್ತಾರೆ. ಯಾರನ್ನು? ಎ ಇಂದಿರಾ ಗಾಂಧಿ, ಬಿ ಪಿ ಟಿ ಉಷಾ, ಸಿ ಸರೋಜಿನಿ ನಾಯ್ಡು, ಡಿ ಸೋನಿಯಾ ಗಾಂಧಿ. ಹಾಗಾದರೆ ಭಾರತದ ಕೋಗಿಲೆ ಸರೋಜಿನಿ ನಾಯ್ಡು. ನಂತರ ಮುಂದಿನ ಪ್ರಶ್ನೆ, ಕರ್ನಾಟಕದ ಗಾಂಧಿ ಇವರು ಯಾರು? ಹರ್ಡೇಕರ್ ಮಂಜಪ್ಪ, ಬಿ ರಾಣಾ ಪ್ರತಾಪ್ ಸಿಂಗ್, ಸಿ ಮಹಾತ್ಮ ಗಾಂಧಿ, ಡಿ ಬಾಲ್ ಗಂಗಾಧರ್ ತಿಲಕ್. ಅಂದ್ರೆ ಹರ್ಡೇಕರ್ ಮಂಜಪ್ಪ ಅನ್ನೋದು ಸರಿಯಾದ ಉತ್ತರ ಆಗ್ತದೆ. ಕರ್ನಾಟಕದ ಗಾಂಧಿ ಅಂತೇಳಿ ಹರ್ಡೇಕರ್ ಮಂಜಪ್ಪನವರಿಗೆ ಇದು ಬಿರುದು ಐತಿ. ಬಿ ರಾಣಾ ಪ್ರತಾಪ್ ಸಿಂಗ್ ಇವರಿಗಿರುವಂಥ ಬಿರುದು ವೀರಕೇಸರಿ. ಮಹಾತ್ಮ ಗಾಂಧೀಜಿಗೆ ಅವರು ಇರುವಂಥ ಬಿರುದು ರಾಷ್ಟ್ರಪಿತ ಅಥವಾ ಬಾಪು ಬಿ ಅಂಥೇಳಿ ಕರೀತಾರೋ. ಡಿ ಬಾಲ್ ಗಂಗಾಧರ್ ತಿಲಕ್ ಇವರಿಗಿರುವಂತಹದ್ದು ಲೋಕಮಾನ್ಯ ಇರುವಂತಹ ಬಿರುದು. ಬಿ ಎಂ ಶ್ರೀಕಂಠಯ್ಯನವರ ಬಿರುದು ಯಾವುದು? ಎ ಭಕ್ತಿ ಭಂಡಾರಿ, ಬಿ ನಾಟಕ ರತ್ನ, ಸಿ ಕನ್ನಡದ ಕಣ್ವ, ಡಿ ಛತ್ರಪತಿ. ಇದರಾಗ ಶ್ರೀಕಂಠಯ್ಯನವರ ಬಿರುದು ಯಾವುದು? ಆದ್ದರಿಂದ ಇಲ್ಲಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ ಕನ್ನಡದ ಕಣ್ವ. ಈ ಕಂಠನಯ್ಯನವರ ಬಿರುದು. ಭಕ್ತಿ ಭಂಡಾರಿ ಇದು ಯಾರ್ದು? ಬಸವಣ್ಣನವರದು. ನಾಟಕ ರತ್ನ ಅಂಥೇಳಿ ಬಿರುದು ಪಡೆದುಕೊಂಡವರು ಯಾರು? ಗುಬ್ಬಿ ವೀರಣ್ಣರು. ಅವರಿಗೆ ನಾಟಕ ರತ್ನ ಅಂತೇಳಿ ಬಿರುದೈತಿ. ಛತ್ರಪತಿ ಅಂಥೇಳಿ ಯಾರಿಗೆ ಬಿರುದೈತಿ? ಶಿವಾಜಿ ಅವರಿಗೆ ಛತ್ರಪತಿ, ನಾಟಕ ರತ್ನ, ಗುಬ್ಬಿ ವೀರಣ್ಣ, ಭಕ್ತಿ ಭಂಡಾರಿ ಅಂತೇಳಿ ಗುರುತಿಸ್ಕೊಳ್ಳೋರು ಬಸವಣ್ಣನವರು. ಹಾಗಾದರೆ ಕನ್ನಡದ ಕಣ್ವ ಯಾರು? ಬಿ ಎಂ ಶ್ರೀಕಂಠನಯ್ಯನವರಿಗೆ ಇರುವಂತಹ ಬಿರುದು. ನಂತರ ಮುಂದಿನ ಪ್ರಶ್ನೆ, ಕವಿರತ್ನ ಬಿರುದು ಯಾರದು? ಯಾರಿಗೆ ಕವಿರತ್ನ ಅಂಥೇಳಿ ಬಿರುದನ್ನು ಕೊಟ್ಟಾರು? ಎ ಪಂಪ, ಬಿ ಕಾಳಿದಾಸ, ಸಿ ಅತ್ತಿಮಬ್ಬೆ, ಡಿ ಹರಿಹರ. ಇದ್ರಾಗ ಯಾರಿಗೆ ಕವಿರತ್ನ ಅಂಥೇಳಿ ಬಿರುದೈತಂದ್ರೆ ಆಪ್ಷನ್ ನಂಬರ್ ಬಿ ಕಾಳಿದಾಸ ಅವರಿಗೆ ಕವಿರತ್ನ ಅಂಥೇಳಿ ಬಿರುದೈತಿ. ಪಂಪ ಅವರಿಗೆ ಆದಿಕವಿ ಅಂಥೇಳಿ ಬಿರುದೈತಿ. ಅತ್ತಿಮಬ್ಬೆ ಅವರಿಗೆ ದಾನ ಚಿಂತಾಮಣಿ ಅಂಥೇಳಿ ಬಿರುದೈತಿ. ಇನ್ನು ಹರಿಹರರಿಗೆ ರಗಳೆ ಕವಿ ಅಂಥೇಳಿ ಬಿರುದೈತಿ. ಒಟ್ಟಾರೆಯಾಗಿ ವಿದ್ಯಾರ್ಥಿಗಳೇ, ಇಲ್ಲಿವರೆಗೂ ಕೆಲವು ಲೇಖಕರು ಹಾಗೂ ಕವಿಗಳ ಕೆಲವೊಂದು
ಕುರಿತಾಗಿ ಕೆಲವೊಂದು ಪ್ರಶ್ನೆಗಳನ್ನು ಇಲ್ಲಿ ಬಿಡಿಸಲಾಗಿದೆ. ಇದರ ಸರಿಯಾದ ಸದುಪಯೋಗವನ್ನು ವಿದ್ಯಾರ್ಥಿಗಳಾದ ತಾವು ಪಡೆದುಕೊಳ್ತೀರ ಅಂತ ಹೇಳ್ತೀನೋ. ಮುಂದಿನ ವಿಡಿಯೋಕ್ಕಾಗಿ ಕಾಯ್ತಾ ಇರಿ. ಅಲ್ಲಿವರೆಗೂ ಧನ್ಯವಾದಗಳು.